ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಶಾಸಕರ ಸಭೆ ಆರಂಭ ಆಗಿದೆ. ಸಭೆ ಬಳಿಕ ವಿಧಾನಸೌಧಕ್ಕೆ ಕೂಡ ಬಿಜೆಪಿ ಶಾಸಕರು ತೆರಳಲಿದ್ದಾರೆ. ಬಿಜೆಪಿ ಶಾಸಕರನ್ನ ಕರೆಯೊಯ್ಯೋದಕ್ಕೆ 3 ಬಸ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಯಡಿಯೂರಪ್ಪ ಆಗಿರಬಹುದು ಇತರೆ ಶಾಸಕರು ಹೋಟೆಲ್ಗೆ ಬಂದಿಲ್ಲ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಶಾಸಕರ ಸಭೆ ನಿಗದಿಯಾಗಿದೆ. ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ಶಾಸಕರು ಹಾಗೆಯೇ ಯಡಿಯೂರಪ್ಪ ಅವರು ಕೂಡ ಆಗಮಿಸದೆ ಇರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಯಾವ ಕಾರಣಕ್ಕಾಗಿ ಇನ್ನೂ ಕೂಡ ಬಿಜೆಪಿಯ ಶಾಸಕರ ಸಭೆ ನಡೆದಿಲ್ಲ ಅನ್ನುವಂಥದ್ದು. ಹಾಗೆಯೇ ಯಡಿಯೂರಪ್ಪ ಅವರು ಕೂಡ ಇನ್ನೂ ಕೂಡ ಆಗಮಿಸಿಲ್ಲ. ಸಭೆ ಬಳಿಕ ವಿಧಾನಸೌಧಕ್ಕೆ ಬಿಜೆಪಿ ಶಾಸಕರು ತೆರಳಲಿದ್ದಾರೆ. ಈಗಾಗಲೇ ಬಿಜೆಪಿ ಶಾಸಕರನ್ನ ಕರೆದೊಯ್ಯೋದಕ್ಕೆ 3 ಬಸ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಈಗಾಗಲೇ ಬಸ್ಗಳು ಕೂಡ ರೆಡಿಯಾಗಿದೆ ಶಾಸಕರನ್ನ ಕರೆದೊಯ್ಯೋದಕ್ಕೆ. ಆದರೆ ಯಾರು ಶಾಸಕರು ಕೂಡ ಇನ್ನೂ ಕೂಡ ಅಲ್ಲಿಗೆ ಆಗಮಿಸಿಲ್ಲ. ಹಾಗೆಯೇ ಯಡಿಯೂರಪ್ಪ ಅವರು ಕೂಡ ಇನ್ನೂ ಕೂಡ ಖಾಸಗಿ ಹೋಟೆಲ್ಗೆ ಆಗಮಿಸದೆ ಇರೋದು. ಈಗಾಗಲೇ 3 ಬಸ್ಗಳನ್ನು ಕೂಡ ರೆಡಿ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ರೆಡಿಯಾಗಿ ನಿಂತಿವೆ ಶಾಸಕರನ್ನ ಕರೆದೊಯ್ಯೋದಕ್ಕೆ. ಹಾಗಾಗಿ ಎಷ್ಟೊತ್ತಿಗೆ ಬರ್ತಾರೆ, ಸಭೆ ಯಾವಾಗ ಆರಂಭ ಆಗುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಹಿಲ್ಟನ್ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕರ ಸಭೆ ಈಗಾಗಲೇ ಮುಕ್ತಾಯ ಆಗಿದೆ. ಸಭೆಯಲ್ಲಿ ಬೆರಳೆಣಿಕೆಯಷ್ಟು ನಾಯಕರು ಮಾತ್ರ ಹಾಜರಿದ್ರು. ಆದರೆ ಈ ಒಂದು ಸಭೆಗೆ ಗೈರಾಗಿದ್ದಾರೆ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆದಿದೆ. ಪರಮೇಶ್ವರ್ ಅವರ ನೇತೃತ್ವದ ಸಭೆಯಲ್ಲಿ ಈಗ ಒಗ್ಗಟ್ಟಿನ ಮಂತ್ರವನ್ನ ಕೂಡ ಜಪಿಸಲಾಗಿದೆ. ಮೈತ್ರಿ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳಿ ಪರಮೇಶ್ವರ್ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಆದರೆ ಸಭೆಗೆ ಬೆರಳೆಣಿಕೆಯಷ್ಟು ನಾಯಕರು ಮಾತ್ರ ಹಾಜರಾಗಿರೋದು. ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಆಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಅವರು ಯಾರು ಕೂಡ ಈ ಸಭೆಗೆ ಬಂದಿಲ್ಲ. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಸಭೆ ಮುಕ್ತಾಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಮೈತ್ರಿ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳಿ ಪರಮೇಶ್ವರ್ ಅವರು ಕರೆಯನ್ನ ಕೂಡ ಕೊಟ್ಟಿದ್ದಾರೆ. ಇಷ್ಟು ದಿನ ಒಗ್ಗಟ್ಟಾಗಿದ್ರಿ, ಇನ್ನೊಂದು ದಿನ ಅದೇ ರೀತಿ ಇರಿ, ಯಾವುದೇ ಆಮಿಷಕ್ಕೂ ಕೂಡ ನೀವು ಒಳಗಾಗದೆ ಜೊತೆಗಿದ್ರಿ ಇಲ್ಲಿವರೆಗೂ ಕೂಡ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ. ಹಾಗಾಗಿ ಸಭೆ ಬಳಿಕ ವಿಧಾನಸೌಧಕ್ಕೆ ಕಾಂಗ್ರೆಸ್ ಶಾಸಕರು ತೆರಳುತ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಮತ್ತೆ ಕಾಂಗ್ರೆಸ್ ಶಾಸಕರು ಮತ್ತೊಂದು ಸುತ್ತಿನ ಸಭೆಯನ್ನ ಕೂಡ ನಡೆಸಲಿದ್ದಾರೆ. ಆದ್ರೆ ಸಾಕಷ್ಟು ಬೆರಳೆಣಿಕೆಯಷ್ಟು ಶಾಸಕರು ಮಾತ್ರ ಇದ್ರು. ಎಲ್ಲಾ ಶಾಸಕರು ಕೂಡ ಅಲ್ಲಿಗೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಈ ಒಂದು ವಿಧಾನಸಭೆಯಲ್ಲಿ ಅಥವಾ ಇನ್ನೇನು ವಿಶ್ವಾಸಮತ ಸಾಬೀತುಪಡಿಸೋದಕ್ಕಿಂತ ಮುಂಚೆ ಒಂದು ಸುತ್ತಿನ ಸಭೆ ಆಗತ್ತೆ, ಅಲ್ಲಿ ಎಲ್ಲರಿಗೂ ಕೂಡ ಒಗ್ಗಟ್ಟಾಗಿರೋದಕ್ಕೆ ಸೂಚನೆ ಕೊಡಲಾಗತ್ತೆ ಅಂತ ಹೇಳಿ. ಆದ್ರೆ ಪ್ರಮುಖ ನಾಯಕರೇ ಈ ಒಂದು ಸಭೆಗೆ ಗೈರಾಗಿರೋದು ಕೂಡ ಕಾಂಗ್ರೆಸ್ ವಲಯದಲ್ಲಿ ಈಗಾಗಲೇ ಅಸಮಾಧಾನ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಟ್ಟಂತಾಗಿದೆ. ಇನ್ನು ಪರಮೇಶ್ವರ್ ನೇತೃತ್ವದ ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನೇನೋ ಜಪಿಸಲಾಗಿದೆ. ಆದ್ರೆ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಬೇಕಾದಂತಹ ನಾಯಕರೇ ಅಲ್ಲಿ ಇಲ್ಲದೆ ಇರೋದು ಪಕ್ಷದಲ್ಲಿ ಯಾವೆಲ್ಲ ಅಸಮಾಧಾನಗಳಿಗೆ ಕಾರಣ ಆಗಿದೆ, ಯಾವ ರೀತಿಯ ಬೆಳವಣಿಗೆಗಳಿಗೆ ಕಾರಣ ಆಗಿದೆ ಅನ್ನೋದನ್ನು ನಾವು ಇಲ್ಲಿಂದಲೇ ಊಹಿಸಬಹುದು. ಇನ್ನು ಅದರಲ್ಲೂ ಕೂಡ ಪರಮೇಶ್ವರ್ ಅವರು ಹೇಳಿದ್ದಾರೆ, ಯಾವುದೇ ಆಮಿಷಕ್ಕೆ ಒಳಗಾಗೋದು ಬೇಡ, ಯಾಕಂದ್ರೆ ಇಲ್ಲಿವರೆಗೂ ಕೂಡ ನೀವು ಯಾವುದೇ ಆಮಿಷಕ್ಕೆ ಒಳಗಾಗಿಲ್ಲ. ಹಾಗಾಗಿ ಇವತ್ತು ಒಂದು ದಿನ ಇರಿ, ಇವತ್ತು ಒಂದು ದಿನ ಇದ್ದು ಆಮಿಷಕ್ಕೆ ಒಳಗಾಗದೆ ಇರಿ ಅನ್ನುವಂತಹ ಮಾತನ್ನ ಕೂಡ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇನ್ನು ಸಭೆ ಆದ ನಂತರ ಈಗಾಗಲೇ ಕಾಂಗ್ರೆಸ್ ಶಾಸಕರು ವಿಧಾನಸೌಧದತ್ತ ತೆರಳುತ್ತಾ ಇರೋದನ್ನ ಕೂಡ ನಾವು ಗಮನಿಸಬಹುದು. ಆ ನಂತರ ಈಗ ವಿಧಾನಸೌಧಕ್ಕೆ ತೆರಳುತ್ತಾರೆ ಕಾಂಗ್ರೆಸ್ನ ಶಾಸಕರು. ಅಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ಕೂಡ ಕಾಂಗ್ರೆಸ್ ಶಾಸಕರ ಜೊತೆ ನಡೆಸಲಿದ್ದಾರೆ. ಅದರಲ್ಲೂ ಕೂಡ ಆ ನಂತರ ಜೆಡಿಎಸ್ ಹಾಗೆಯೇ ಕಾಂಗ್ರೆಸ್ ಶಾಸಕರು ಎಲ್ಲರೂ ಸೇರಿ ಕೂಡ ಒಂದು ಸಭೆಯನ್ನ ಕೂಡ ನಡೆಸುವವರು ಇದ್ದಾರೆ. ಹೀಗಾಗಿ ಎಲ್ಲಾ ಪಕ್ಷಗಳು ಕೂಡ ಈಗ ಸಭೆಯ ಮೇಲೆ ಸಭೆಯನ್ನ ಮಾಡ್ತಾ ಇವೆ. ಆದ್ರೆ ಪಕ್ಷಗಳಲ್ಲೇ ಇರುವಂತಹ ಅಸಮಾಧಾನಗಳು ಕೂಡ ಎದ್ದು ಕಾಣ್ತಾ ಇದೆ. ಬೆಳಗ್ಗೆಯಿಂದಲೂ ನಾವು ಗಮನಿಸ್ತಾ ಇದ್ದೀವಿ, ಒಂದೊಂದು ಪಕ್ಷದಲ್ಲಿ ಒಂದೊಂದು ರೀತಿಯ ಅಸಮಾಧಾನಗಳು ಈಗ ಕಾಣ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಹಾಗೆ ಆ ಒಂದು ಅಸಮಾಧಾನವನ್ನ ಅಲ್ಲಿಗೆ ಮುಚ್ಚಿ ಹಾಕುವಂತಹ ಪ್ರಯತ್ನಗಳಾಗಿರ್ಬೋದು, ತೇಪೆ ಹಚ್ಚುವ ಪ್ರಯತ್ನಗಳನ್ನ ಕೂಡ ಮುಖಂಡರುಗಳು ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನಲ್ಲಿ ನಾವು ಈಗ ನೋಡಿದ್ರೆ ಯಾರು ಈ ರೀತಿಯಾದಂತಹ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ರು, ಮೈತ್ರಿಗೆ ಕಾರಣರಾಗಿದ್ರು, ಆ ಶಿವಕುಮಾರ್ ಅವರೇ ಈಗ ಸಾಕಷ್ಟು ಅಸಮಾಧಾನಕ್ಕೆ ಅಂದ್ರೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಬೆಳವಣಿಗೆಗಳು ನಡೀತಾ ಇದೆ. ನಿನ್ನೆ ಕೂಡ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಗೆ ಬಂದಿರಲಿಲ್ಲ, ಇವತ್ತಿನ ಸಭೆಗೂ ಕೂಡ ಗೈರು ಹಾಜರಾಗಿದ್ದಾರೆ. ಮನೆಯಲ್ಲೇ ಇದ್ರೂ ಕೂಡ ಅವರು ಮನೆಯಲ್ಲಿ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಆ ರೀತಿಯಾದಂತಹ ಮಾಹಿತಿಯನ್ನ ಕೊಡಲಾಗ್ತಾ ಇದೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿದ್ದಾರೆ, ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಗೃಹ ಸಚಿವ ಪಟ್ಟ ಆಗಿರಬಹುದು ಅಥವಾ ಡಿಸಿಎಂ ಸ್ಥಾನ ಅವರಿಗೆ ಕೊಡಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ.
ಈಗಾಗಲೇ ನಾನು ಹೇಳ್ತಾ ಇದ್ದೆ ಯಾವ ರೀತಿಯಾಗಿ ಕಾಂಗ್ರೆಸ್ ಅಲ್ಲಿ ಅಸಮಾಧಾನ ಇದೆ ಅಂತ ಹೇಳಿ. ಯಾರು ಈ ಒಂದು ಮೈತ್ರಿಗೆ ಕಾರಣರಾಗಿದ್ರು ಅಥವಾ ಎಲ್ಲ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು ಡಿಕೆ ಶಿವಕುಮಾರ್ ಅವರು, ಅವರೀಗ ಮನೆಯಿಂದನೇ ಕೂಡ ಹೊರಗೆ ಬಾರದೆ ಮನೆಯಲ್ಲೇ ಇರುವಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ಸದಾಶಿವನಗರದ ನಿವಾಸದಲ್ಲೇ ಇದ್ದಾರೆ ಡಿಕೆ ಶಿವಕುಮಾರ್. ಆದ್ರೆ ಶಾಸಕಾಂಗ ಸಭೆಗೂ ಕೂಡ ತೆರಳದೆ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಡಿಕೆಶಿ. ಯಾರ್ಯಾರು ಭೇಟಿಗೆ ಬರ್ತಾರೋ ಡಿಕೆಶಿ ಮನೆಯಲ್ಲಿ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಅಲ್ಲಿ ಕೊಡಲಾಗ್ತಾ ಇದೆ. ಒಂದ್ ಕಡೆ ಡಿಸಿಎಂ ಪಟ್ಟ ಕೊಡೋದಕ್ಕೂ ಕೂಡ ಡಿಕೆಶಿ ಮುನಿಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಆದ್ರೆ ಇನ್ನೂ ಕೂಡ ಡಿಕೆ ಶಿವಕುಮಾರ್ ನಿವಾಸದಲ್ಲೇ ಇದ್ದಾರೆ. ವಿಧಾನಸೌಧಕ್ಕೆ ಈಗಾಗಲೇ ಒಂದು ಕಡೆಯಲ್ಲಿ ಈಗಾಗಲೇ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಗೂ ನಿನ್ನೆ ಹೋಗಿರ್ಲಿಲ್ಲ. ಇವತ್ತು ಈಗಾಗಲೇ ಶಾಸಕರ ಸಭೆಯನ್ನ ನಡೆಸಲಾಯಿತು ಪರಮೇಶ್ವರ್ ಅವರ ನೇತೃತ್ವದಲ್ಲಿ. ಆ ಸಭೆಗೂ ಕೂಡ ಬಂದಿಲ್ಲ. ಮನೆ ಬಿಟ್ಟು ಇನ್ನೂ ಕೂಡ ಕದಲಿಲ್ಲ ಡಿಕೆಶಿ ಅಂತ ಹೇಳಿ. ಹಾಗಾಗಿ ಇವತ್ತು ಏನೇನು ಆಗಬಹುದು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ಯಾರು ಇವೆಲ್ಲದರ ಮೈತ್ರಿಯ ಒಂದು ಹೊಣೆಯನ್ನ ಹೊತ್ಕೊಂಡಿದ್ರು ಅಥವಾ ರೆಸಾರ್ಟ್ ರಾಜಕಾರಣದಿಂದ ಶಾಸಕರನ್ನ ರಕ್ಷಿಸಿದ್ರು, ಅವರೇ ಈಗ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಡಿಕೆಶಿಗೆ ಇನ್ನೂ ಕೂಡ ಅಸಮಾಧಾನ ಹೋಗಿಲ್ವಾ ಅಥವಾ ಈ ಒಂದು ಸಭೆಗೆ ಬರದೇ ಇರೋದಕ್ಕೆ ಈ ಅಸಮಾಧಾನನೇ ಕಾರಣನಾ, ಹೇಗೆ? ಖಂಡಿತವಾಗ್ಲೂ ನಿಂತ ಜೈನ್, ಈಗಾಗಲೇ ಏನೋ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿಕೂಟದ ಸರ್ಕಾರ ಇವತ್ತು ರಚನೆ ಆಗ್ತಾ ಇದೆ. ಒಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ವಿಧಾನಸಭೆಯಲ್ಲಿ. ಆದ್ರೆ ಕಾಂಗ್ರೆಸ್ ನಲ್ಲಿ ಪ್ರಮುಖವಾಗಿ ಈ ಒಂದು ಮೈತ್ರಿಗೆ ಪ್ರಮುಖವಾಗಿ ಕಾರಣವಾಗಿರ್ತಕ್ಕಂತ ಡಿ.ಕೆ. ಶಿವಕುಮಾರ್ ಅವರೇ ಒಂದು ಅಸಮಾಧಾನವಾಗಿದ್ದಾರೆ ಅನ್ನುವಂಥದ್ದು. ಈಗಾಗಲೇ ಅವರು ಡಿಸಿಎಂ ಪಟ್ಟಕ್ಕಾಗಿ ಅಂದ್ರೆ ಉಪಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪ್ರಬಲವಾದಂತಹ ಒಂದು ಪೈಪೋಟಿಯನ್ನು ಕೂಡ ನಡೆಸಿದ್ರು. ನಮ್ಗೆ ಆ ಒಂದು ಸ್ಥಾನವನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಕೊನೆ ಗಡಿಗಳಿಗೆ ಅವ್ರಿಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಇದೀಗ ಅಸಮಾಧಾನಕ್ಕೆ ಕಾರಣವಾಗಿರುವಂತದ್ದು. ಅದರಂತೆ ನಿನ್ನೆ ಏನು ಡಿ.ಕೆ. ಶಿವಕುಮಾರ್ ಅವರು ಹಿಲ್ಟನ್ ಹೋಟೆಲ್ಗೆ ಹೋಗಿದ್ದಾರೆ. ಹೋಟೆಲ್ ನಲ್ಲಿ ಅಲ್ಲಿ ಕಾಂಗ್ರೆಸ್ ಶಾಸಕರ ಜೊತೆಗೆ ಒಂದು ಸಭೆಯನ್ನ ಮಾಡಿದ್ದಾರೆ. ಸಭೆಯನ್ನ ಮಾಡಿದ ನಂತರವಾಗಿ ತಡರಾತ್ರಿ ಅಂದ್ರೆ ತಡರಾತ್ರಿ ತಮ್ಮ ನಿವಾಸಕ್ಕೆ ವಾಪಸ್ ಆಗಿದ್ದಾರೆ. ಸುಮಾರು ಮುಂಜಾನೆ ಒಂದು 2 ಗಂಟೆ 3 ಗಂಟೆ ಸಮಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಮನೆಗೆ ವಾಪಸ್ ಆಗಿದ್ದಾರೆ. ಆದ್ರೆ ಇವತ್ತು ಈಗಾಗಲೇ ಬೆಳಗ್ಗೆ ಏನು ಹಿಲ್ಟನ್ ಹೋಟೆಲ್ ನಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಸಭೆಯಲ್ಲಿ ಈಗಾಗಲೇ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷರು ಜೊತೆಗೆ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂತ ಏನು ಇವರು ಪರಮೇಶ್ವರ್ ಅವರು ಕೂಡ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಕೂಡ ಹೋಗ್ಲಿಲ್ಲ ಆ ಒಂದು ಸಭೆಯಲ್ಲಿ. ಪ್ರಮುಖವಾಗಿ ಈ ಒಂದು ಮೈತ್ರಿಗೆ ಪ್ರಮುಖವಾಗಿ ಕಾರಣವಾಗಿರ್ತಕ್ಕಂತ ಡಿ.ಕೆ. ಶಿವಕುಮಾರ್ ಅವರೇ ಆ ಒಂದು ಸಭೆಗೆ ಗೈರಾಗಿರ್ತಕ್ಕಂಥದ್ದು. ಈಗಾಗಲೇ ಅವರ ಮನೆಯ ಸಿಬ್ಬಂದಿಗಳು ಹೇಳುವಂತ ಪ್ರಕಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ಇನ್ನೂ ಕೂಡ ಮನೆಯಲ್ಲಿ ಇದ್ದಾರೆ ಅನ್ನುವಂಥದ್ದು. ಯಾರು ಕೂಡ ಅವರ ಭೇಟಿಗೆ ಅವಕಾಶವನ್ನ ಮಾಡ್ಕೊಟ್ಟಿಲ್ಲ. ಬಂದಂತ ಮುಖಂಡರುಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಮನೆ ಹತ್ರ ಬರ್ತಾ ಇದ್ದಾರೆ. ಸಾಹೇಬ್ರು ನೋಡ್ಬೇಕು ಅಂದ್ರೆ ತಮ್ಮ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಡಿ.ಕೆ. ಶಿವಕುಮಾರ್ ಇದುವರೆಗೂ ಕೂಡ ಒಂದು ಭೇಟಿಗೆ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಪ್ರತಿದಿನನೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಬೆಳಿಗ್ಗೆ 9 ಗಂಟೆ ಅಷ್ಟರಲ್ಲಿ ಮನೆಯಿಂದ ಹೊರಗಡೆ ಬಂದು ತಮ್ಮ ಮುಖಂಡರುಗಳಾಗಿರ್ಬೋದು ಯಾರೇ ಅಭಿಮಾನಿಗಳು ಬಂದ್ರು ಕೂಡ ಅವರ ಏನು ಸಮಸ್ಯೆಗಳನ್ನ ಏನೋ ಸ್ವೀಕಾರ ಮಾಡ್ತಾ ಇದ್ರು. ಆದ್ರೆ ಇವತ್ತು ಏನು ಡಿ.ಕೆ. ಶಿವಕುಮಾರ್ ಇದುವರೆಗೂ ಕೂಡ ಮನೆಯಿಂದ ಹೊರಗೆ ಬರಲಿಲ್ಲ ಅಂತಾನೆ ಹೇಳ್ಬೋದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.